7 ದಿನ ಲವರ್ ಜೊತೆ ಲಾಡ್ಜ್ನಲ್ಲಿದ್ದ ಯುವಕ ಸಾವಿನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೆಚ್ಚು ಮಾತ್ರೆ ಸೇವಿಸಿದ್ದಕ್ಕಾಗಿ ಮೃತಪಟ್ಟಿರುವ ಶಂಕೆ ವ್ಯಕ್ತವಾಗಿದೆ. ಮೃತ ಯುವಕನನ್ನ ಇಷ್ಟು ವರ್ಷ ಮಟ್ಟ ವೈಗ್ರಾನ ಎರೆಕ್ಟೈಲ್ ಡಿಸ್ಫಂಕ್ಷನ್ ಟ್ರೀಟ್ ಮಾಡಕ್ಕೆ ಯೂಸ್ ಮಾಡ್ತಿದ್ರು. ಬಟ್ ಈಗ ಸೆಕ್ಸ್ ಡ್ಯೂರೇಷನ್ ಜಾಸ್ತಿ ಮಾಡ್ಕೊಳಕ್ಕೆ ವೈಗ್ರಾ ಯೂಸ್ ಮಾಡ್ತಾರೆ. ಮತ್ತು ಸ್ವಲ್ಪ ಮಂದಿಗೂ ಜಾಸ್ತಿ ಟೈಮ್ ಮಾಡಿ ಸೆಕ್ಸ್ ನಿಂದ್ರಕ್ಕಾಗಿಲ್ಲ. ಸೊ ಭಾಳ ಮಂದಿ ಈಗ ವೈಗ್ರಾ ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡ್ಯಾರ. ಬಟ್ ಇಟ್ ವಿಲ್ ಕಮ್ ವಿತ್ ಅ ಪ್ರೈಸ್. ಅದೇನಪ್ಪ ಅಂತಂದ್ರೆ ವೈಗ್ರಾಯಿಂದ ಸಾವು ಆಗಬಹುದು. ವೈಗ್ರಾ ಏನು ಮಾಡ್ತಪ್ಪ ಅಂತಂದ್ರೆ ಹುಡುಗರದು ಸೆಕ್ಷುವಲ್ ಬಾಡಿ ಪಾರ್ಟ್ಗೆ ಜಾಸ್ತಿ ಬ್ಲಡ್ ಫ್ಲೋ ಕೊಡ್ತೈತಿ. ಆಮೇಲೆ ಆ ಬ್ಲಡ್ ಫ್ಲೋ ರಿಟರ್ನ್ ಮಾಡ್ಕೊತೈತಿ. ಸೊ ಇದರಿಂದ ಏನಾಗುತ್ತೆ, ಜಾಸ್ತಿ ಟೈಮ್ ಮಟ್ಟ ಎರೆಕ್ಷನ್ ಇರುತ್ತೆ ಮತ್ತು ಲಾಂಗ್ ಲಾಸ್ಟ್ ಆಗ್ಬೋದು ಬೆಡ್ ಒಳಗೆ. ಬಟ್ ಇದು ಡೌನ್ಫಾಲ್ ಏನಪ್ಪ ಅಂತಂದ್ರೆ ಈ ವೈಗ್ರಾ ಆ್ಯಕ್ಟ್ ಮಾಡೋ ರಿಸೆಪ್ಟರ್ಸ್ ಜಸ್ಟ್ ಇದ್ರ ಮೇಲೆ ಅಷ್ಟೇ ಇರಂಗಿಲ್ಲ, ನಿಂದು ಬ್ರೈನ್, ಹಾರ್ಟ್, ಕಿಡ್ನಿ, ಲಿವರ್ ಮ್ಯಾಗೂ ಇರ್ತಾವೆ. ಸೊ ಇದರಿಂದ ಏನಾಗುತ್ತೆ, ಜಾಸ್ತಿ ಡೋಸ್ ತೊಗೊಂಡ್ರಪ್ಪ ಅಂತಂದ್ರೆ ಅಲ್ಲಿ BP ಕಡಿಮೆ ಆಗೋ ಚಾನ್ಸ್ ಇರುತ್ತೆ ಬಾಡಿ ಒಳಗೆ. BP ಕಡಿಮೆ ಸ್ಟಾರ್ಟ್ ಆತಪ್ಪ ಅಂತಂದ್ರೆ ಅಲ್ಲಿ ಇಸ್ಚೀಮಿಯಾ ಮತ್ತು ಹೈಪಾಕ್ಸಿಕ್ ಕಂಡೀಷನಿಂದ ಡೆತ್ ಆಗಬಹುದು. ಬಟ್ ಅದ್ರ ಜೊತೆಗೆ ನೀವೇನಾದ್ರು ಆಲ್ಕೋಹಾಲ್ ಸಿಗರೇಟ್ ಮಾಡಕತ್ತೀರಪ್ಪ ಅಂತಂದ್ರೆ ವೈಗ್ರಾ ತೊಗೊಂತ ಇಟ್ಸ್ ಲೈಕ್ ಜಲ್ದಿ ಹೋಗ್ಕಿರಂತ ಅರ್ಥ. ಸೊ ನೀವು ವೈಗ್ರಾ ತೊಗೋಬೇಕಿತ್ತಪ್ಪ ಅಂತಂದ್ರೆ ಡಾಕ್ಟ್ರ್ ಕಡೆ ಹೋಗಿ ಡೋಸು, ಡ್ಯೂರೇಷನ್ನು, ಎಷ್ಟು ಟೈಮ್ ಮಟ್ಟ ತೊಗೋಬೇಕು ಅನ್ನೋದು ತಿಳ್ಕೊಂಡೆ ಒಂದು ಪ್ರಿಸ್ಕ್ರಿಪ್ಷನ್ ಮೇಲೆ ತೊಗೋಬೇಕಾಗತ್ತೆ. ಸೊ ನೀವು ಹಿಂಗೆ ಡ್ರಗ್ಸ್ನ ಅಬ್ಯೂಸ್ ಮಾಡಕತ್ತಾರಪ್ಪ ಅಂತಂದ್ರೆ ಇಟ್ ವಿಲ್ ಬಿ ಫೇಟಲ್. ರಾಮ್ ರಾಮ್.